ನರ್ಸರನಿಗೆ ಹೇಳಿ ನೆನ್ನೆ ಮಾತಾಡೋಗಂಟ ಅದೇನು ಕಿತ್ಕೊಂಡೆ ಅದು ಯಾವನ್ ಕರ್ಕೊಂಡು ಏನು ಮಾಡ್ಕೊಂಡು ಹೇಳೋಯ್ತು ಉಡಾಪಿ ಬರ್ತಾನೆ. ಅವ್ರು ಮಾತಾಡ್ಬಿಟ್ಟು ಫೋನಲ್ಲಿ ಮಾತಾಡ್ಬಿಟ್ಟು ಕೇಳೋವರೆಗೆ ಅದೇನು ಕಿತ್ಕೊಂಡೆ ಅದೇನು ಕಿತ್ಕೋಗು, ಅದು ಯಾವನ್ ಕರ್ಕೊಬೋದು ಅದೇನೋ ನೋಡ್ಕೊತೀನಿ. ಅದೇ ನಿಮ್ಮ ನಿರ್ಧಾರ ಏನಾಗ? ಅದು ನಮ್ಮ ನಿರ್ಧಾರ. ಈಗ ನಮ್ಗೆ ಈಗ ಇಲ್ಲ ನಮಗೆ ಪರಿಹಾರ, ನಮ್ಗೆ ಏನಾದ್ರು ಪರಿಹಾರ ವಸ್ತು ಬೇಕು, ಇಲ್ಲ ನಾವು ಸಾಯ್ಬೇಕು. ಜನಕ್ಕೆ ಸಾಲ ಅಂತೂ ಈಗ ತೀರ್ಸೋಕ್ಕಾಗಲ್ಲ. ನಮ್ಗೆ ಈಗ ಮುಂದೆ ವ್ಯವಸಾಯ ಮಾಡ್ತೀನಿ ಅಂದ್ರು ನನಗೆ ಈಗ 50,000 ಬಂಡವಾಳ ಬೇಕು. ಈಗ ಕೊಟ್ಟಿರೋ ನೀನು ತಿರ್ಗಾ ನಾವು ಕೇಳಿದ್ರೆ ಸಾಲ ಕೊಡೋಲ್ಲ. ನಿಮ್ಮ ಹೆಸರೇನು? ಗುರುಕಾರಪ್ಪ. ಓಕೆ ಸರ್, ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಉಳ್ಳಳ್ಳಿ ಭಾಗದ ರೈತರು. ಇಲ್ಲಿ ನಮ್ಮ ಪಕ್ಕದ ಜಮೀನು ಗುರುಕಾರಪ್ಪ ಅಂದ್ಬಿಟ್ಟು ಇಲ್ಲಿ ರಾಜು ಅಂದ್ಬಿಟ್ಟು ಅವ್ರ ಹತ್ರ ನರ್ಸರಿಲಿ ಕೋಸನ್ನು ಪೈರು ತಂದಿದ್ರು. 30,000 ಪೈರು. ಆ ಪೈರು ತಗೊಬಂದು ಯಾವುದೋ ಕೋಸು ಯಾವುದೋ ಬೆಳೆ ಬಂದಿಲ್ಲ. 3 ತಿಂಗಳಾಯಿತು. ಈಗ ಬರಬೇಕಾಗಿತ್ತು, ಬಂದಿಲ್ಲ. ಬಂದು ಆ ಪಾರ್ಟಿ ಏನು ಮಾಡೋರು, ಎಲ್ಲ ಕಡೆಯೂ ಸಾಲ ಮಾಡ್ಕೊಂಡಿದ್ದೀನಿ, ನಾನು ಇರೋದಿಲ್ಲ, ನಾನು ಸಾಯ್ತೀನಿ ಅಂದ್ಬಿಟ್ಟು ಒಂದು ರೋಗರ್ ತಗೊಂಡು ಇದು ಮಾಡಿದ್ರು ಸರ್. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನು ಏನೋ ಒಂದು ಹೇಳೋಣ ಅಂದ್ಬಿಟ್ಟು ಇದು ಮಾಡಿದ್ದೆ. ಈಗ ಏನಾಗಿದೆ ಸರ್ ಬೆಳೆ ಪರಿಸ್ಥಿತಿ? ಬೆಳೆ ಪರಿಸ್ಥಿತಿ ಏನೂ ಇಲ್ಲ ಸರ್. ಈಗ ಹೆಚ್ಚು ಕಮ್ಮಿ ಈಗ ಅದು ಕರೆಕ್ಟಾಗಿ ಬಂದಿದ್ರೆ 5 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಈಗ ಒಂದು 50,000 ದುಡ್ಡು ಆಗಲ್ಲ ಸರ್. 50,000 ಇಲ್ಲಿ ಒಂದು 10,000 ದುಡ್ಡು ಬರೋಲ್ಲ. ಅಂದರೆ ಬೆಳೆನೇ ಇಲ್ಲ ಇಲ್ಲ ಸರ್. ಬರೀ ಪೈರು ಬಂದ ಬರೀ ಪೈರು, ಬರೀ ಹಸಿರು ಮಾತ್ರ ಕಾಣುತ್ತೆ, ಇನ್ನೇನು ಇಲ್ಲ ಸರ್. ಅದರಲ್ಲಿ ಅಂದರೆ 5 ರಿಂದ 10 ಲಕ್ಷ ನಷ್ಟ ಆಗಿದೆ ನಷ್ಟ ಆಗಿದೆ ಸರ್. ಅದರಿಂದ ಪಾಪ ಅವನು ಇದು ಮಾಡ್ಕೊತೀನಿ ಅಂದಾಗ ನಮಗೆ ನೆನಪಾಗಿ ನಿಮ್ಮ ಮೂಲಕ ಏನೋ ಒಂದು ನ್ಯಾಯ ಸಿಗ್ಬೋದು ಅಂದ್ಬಿಟ್ಟು ನಿಮ್ಮನ್ನು ಇದು ಮಾಡಿದ್ದೀವಿ. ಅಂದರೆ ನರ್ಸರಿ ವ್ಯಕ್ತಿ ಮೇಲೆ ಕ್ರಮ ಆಗಬೇಕು ಕ್ರಮ ಆಗಬೇಕು ಸರ್. ನಿಮ್ಮ ಹೆಸರೇನು? ಸರ್, ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು.